ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧವನ್ನು ವಾಪಸ್ ಪಡೆಯುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಮೈಸೂರಿನಲ್ಲಿ ಸಭೆಯೊಂದರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಸಹಜವಾಗಿ ಮತ್ತು ನಿರೀಕ್ಷೆಯಂತೆಯೇ ಭಾರತೀಯ ಜನತಾ ಪಕ್ಷ ಹಾಗೂ ಕೆಲವು ಇತರೆ ಸಂಘಟನೆಗಳು, ಹಿಂದೂ ಸಂಘಟನೆಗಳು ರಾಜ್ಯದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲೂ ತೀವ್ರ ವಿರೋಧ ಪ್ರಾರಂಭವಾಯಿತು. ಆಮೇಲೆ ಏನಾಯಿತು ಗೊತ್ತಿಲ್ಲ. ಕಾಂಗ್ರೆಸ್ ಒಳಗಡೆ ಯಾವುದಾದರೂ ಮರುಚಿಂತನೆಯೋ ಅಥವಾ ರಾಜಕೀಯ ಕಾರಣಗಳಿಗೋಸ್ಕರ ಅದನ್ನು ತಕ್ಷಣಕ್ಕೆ ಅದಿಮಿ ಬಿಡುವ ಲೆಕ್ಕಾಚಾರವೋ ಅಥವಾ ಹೈಕಮಾಂಡ ಅಥವಾ ಸಿದ್ದರಾಮಯ್ಯನವ್ರಿಗೆ ಏನನ್ನಿಸ್ತೋ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಒಂದು ರೀತಿ ತಮ್ಮ ಮಾತನ್ನು ಹಿಂದಕ್ಕೆ ಪಡೆದವರಂತೆ ಮಾತಾಡ್ತಾ ಇದ್ದರು. ಹಿಜಾಬ್ ನಿಷೇಧ ವಾಪಸ್ ಆದೇಶ ನಾವು ಹೊರಡಿಸಿಲ್ಲ, ವಾಪಸ್ಗೆ ಚಿಂತನೆ ಮಾಡ್ತಿದ್ದೇವೆ ಅಂತಂದರು. ಇದೇ ನಮ್ಮ ಪ್ರಾಬ್ಲಮ್. ನೀವು ಬಹಿರಂಗ ಸಭೆಗಳಲ್ಲಿ ನಿಂತುಕೊಂಡು ಲೀಡರ್ಗಳು, ಯಾವುದೇ ಪಕ್ಷದ ಲೀಡರ್ಗಳು ಭಾಳ ಓತಪ್ರೇತವಾಗಿ ಮಾತನಾಡ್ತಾ ಇರ್ತೀರಿ, ಅದಕ್ಕೊಂದು ಕ್ಲಾರಿಟಿ ಇರಲ್ಲ. ನೆಕ್ಸ್ಟ್ ಡೇ ಬಂದು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಬರ್ತೀರಿ. ಆಗ ನಿಮಗೆ ನಿಮ್ಮ ಕೋಪಕ್ಕೆ ತಕ್ಕಂತೆ ಕಂಡುಕೊಂಡವ್ರನ್ನ ಬೈಕೊಂಡು ಓಡಾಡ್ತೀರಿ. ನಿಮ್ಮ ನಾಲಿಗೆ ಮೇಲೆ ಹಿಡಿತಗಳನ್ನು ಇಟ್ಕೊಂಡು ಸ್ಪಷ್ಟವಾಗಿ ಮಾತಾಡೋಕ್ಕೆ ಏನು ಬಿಡದಿದೆ ಅಂತ ನನಗೆ ಅರ್ಥವಾಗಲ್ಲ ಯಾರಿಗೂ. ಎಲ್ಲರಿಗೂ ಹೇಳ್ತೀನಿ ಇದನ್ನು, ಮಾತಾಡ್ಬಿಡೋದು ಸುಮ್ಮನೆ, ನಾಳೆ ಹೇಳೋದು ಅದನ್ನು. ಮತ್ತೆ ಈಗ ನಿನ್ನೆನೂ ಅಷ್ಟೇ ಮುಖ್ಯಮಂತ್ರಿಗಳು ಮಾತಾಡುವಾಗ, ಆಲ್ ರೈಟ್ ಅಮ್ಮ, ನೀವು ಯಾರೋ ಪ್ರಶ್ನೆ ಕೇಳ್ತಾ ಇದ್ದೀರಿ ಹಿಜಾಬ್ದು, ಪರ್ಫೆಕ್ಟ್, ನಮ್ಮ ಮನಸ್ಸಿನಲ್ಲಿ ಅದೇ ಇದೆ, ನಮ್ಮ ಪಕ್ಷದ ಸೈದ್ಧಾಂತಿಕ ನಿಲುವೇ ಅದು, ನಾವು ಮುಸ್ಲಿಮರ ಈ ಹಕ್ಕನ್ನು ಮರುಸ್ಥಾಪನೆ ಮಾಡಿಬಿಡ್ತೀವಿ ಅಂತ. ಆದರೆ ಅದು ನ್ಯಾಯಾಲಯದಲ್ಲಿರೋದ್ರಿಂದ ಅದನ್ನು ಹೇಗೆ ನಾವು ನಿಭಾಯಿಸಬೇಕು ಅನ್ನೋ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತಿದ್ರೆ ಮುಗಿದೋಗಿರೋದು. ಬಹಿರಂಗವಾಗಿ ಹೇಳ್ಬಿಟ್ಟು ಅದು ಬಿಟ್ಟು ನೋ ಹಿಜಾಬ್ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳೋದು. ಆಮೇಲೆ ಯಾರು ಕೈಗೆ ಸಿಗ್ತಾರೋ ಅವ್ರನ್ನ ಬೈಯೋದು, ಯಾವನ್ ಸಿಗ್ತಾನೋ ಅವ್ನು ಬೈಕೊಂಡು ಓಡಾಡ್ಬಿಡೋದು. ಏನೇ ಅವ್ನು ನಿರ್ಧಾರ ಮಾಡಿಲ್ಲ ಅಂತಂದರು. ಇದಕ್ಕೆ BJP ಹೇಳ್ತಿರೋದು ಆಕ್ರೋಶ ಬಂತಲ್ಲ, ಅದಕ್ಕೆ ಉಲ್ಟಾ ಹೊಡೆದ್ಬಿಟ್ರು ಅಂತ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನು ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ, ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು, ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಸರ್, ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದಲೇ ಜಾರಿ ಮೇಲೆ ಈ ಶೈಕ್ಷಣಿಕ ವರ್ಷದಿಂದಲೇ ಏನು ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದ್ದೀರಾ? ಈ ಶೈಕ್ಷಣಿಕ ವರ್ಷದಿಂದ ಅದು ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ, ಗೌರ್ಮೆಂಟ್ ಚರ್ಚೆ ಮಾಡ್ತೀವಿ. ಹೇಳೋವಾಗ ಇದರ ಸೂಕ್ಷ್ಮತೆ, ಗಂಭೀರತೆಯ ಅರಿವು ಕೂಡ ಇರಬೇಕಲ್ಲ. ಪೊಲಿಟಿಕಲಿ ಸ್ಟೇಟ್ಮೆಂಟ್ ಮಾಡೋದಿದ್ರೆ ಮಾಡ್ಬೋದು, ಅದು ಅವ್ರ ನಿಲುವು, ಕಾಂಗ್ರೆಸ್ಸಿನ ನಿಲುವು ಅಥವಾ ಮುಖ್ಯಮಂತ್ರಿಗಳ ನಿಲುವು. ನಾನು ಹಿಜಾಬ್ ವಿರೋಧಿ, ನಾನು ಹಿಜಾಬನ್ನು ಮರುಸ್ಥಾಪನೆ ಮಾಡ್ತೀನಿ, ಆಲ್ ರೈಟ್, ದಟ್ಸ್ ಎ ಸ್ಟ್ಯಾಂಡ್ ಯು ಟೇಕ್, ಅಷ್ಟೇ. ಆ ಸ್ಟ್ಯಾಂಡಿಗೆ ರಾಜಕೀಯ ಕಾರಣಗಳಿಂದ ನೀವು ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದರೆ ಅದನ್ನು ಕೇಳಿಸಿಕೊಳ್ಳುವ ಮತ್ತು ಅನುಭವಿಸುವ ಜನ ರಾಜಕೀಯವಾಗಿ ಅವ್ರಿಗೆ ಬೇಕಾಗಿದ್ದ ನಿರ್ಧಾರ ಅವ್ರು ತಗೋತಾರೆ. ಈ ಹೇಳಿಕೆಯಿಂದ ಮತ್ತು ಇದರ ವಿಡ್ರಾಯಲ್ಲಿನ ಈ ನಡೆದಿರೋ ರೀತಿಯಿಂದ ಕಾಂಗ್ರೆಸ್ಗೆ ರಾಜಕೀಯವಾಗಿ ಬಹುದೊಡ್ಡ ಲಾಭ ಆಗತ್ತೆ ಅಂತ ನನಗೇನು ಅನಿಸಲ್ಲ. ಯಾಕಂದರೆ ಈ ಯಾರಿಂದ ಲಾಭ ಆಗಬೇಕೋ ಆ ಲಾಭ ಆಗಬೇಕಾದ್ರಲ್ಲ ಈಗ ಅವ್ರ ಜೋಬಲ್ಲೇ ಇದ್ದಾರೆ, ಹೊರಗೇನಿಲ್ಲ. ಅವ್ರು ಯಾರೂ ಇಲ್ಲ. ಎಡಪಂಥಿ ಆಲೋಚನೆ ಇದ್ದವರು ಇರ್ಬೋದು ಅಥವಾ ಮುಸ್ಲಿಮರು ಇರ್ಬೋದು. ಹೊಸದಾಗ ಬಂದು ಯಾರೂ ಸೇರ್ಕೊಳ್ಳಲ್ಲ ಈ ನಿರ್ಧಾರದಲ್ಲಿ. ವೇರಾಸ್ ದೇರ್ ಇಸ್ ಎ ಡೇಂಜರ್, ಒಂದು ಸ್ಮಾಲ್ ಡೇಂಜರ್. ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಚುನಾವಣೆಗಳಲ್ಲಿ ಅಥವಾ ಮತ ಸಮರದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಯಂಗರ್ ಎಲಿಮೆಂಟ್ಸ್ ಏನಿವೆ ಅವುಗಳು ಕೇಸರಿ ಶಾಲನ್ನು ಹಾಕ್ಕೊಂಡು ಹೋಗ್ತೀವಿ ಅಂಥೇಳಿ ಇನ್ನೊಂದು ಕಡೆ ಪೋಲರೈಸೇಷನಲ್ಲಾಗಿ ಒಂದಷ್ಟು ಯಂಗರ್ ಎಲಿಮೆಂಟ್ಸು ಈ ಹಿಂದೂ ಅಥವಾ BJP ಕಡೆಗೆ ದೀರ್ಘಕಾಲಕ್ಕೆ ಶಿಫ್ಟ್ ಆಗ್ಬೋದು, ಬೇಕಾದ್ರೆ ಹಂಗೂ ಆಗ್ಬೋದು ಬೇಕಾದ್ರೆ. ಇದೆಲ್ಲ ಒಂದು ಕಡೆ, ಇದು ರಾಜಕೀಯ. ನನಗೆ ಈ ರಾಜಕೀಯದ ಸಮಸ್ಯೆ ಅಲ್ಲ ಇದು. ರಾಜಕೀಯವಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಜನ ರಾಜಕೀಯವಾಗಿ ನಿಮಗೆ ತೋಚಿದ ರೀತಿ ಉತ್ತರ ಕೊಡಿ ಅಷ್ಟೇ. ನಿಮ್ಗೆ ಯಾವ್ದು ಸರಿನೋ ಅದಕ್ಕೆ ಉತ್ತರ ಕೊಡಿ. ಇಲ್ಲಿ ಪ್ರಾಬ್ಲಮ್ ಇರೋದು ಈ ಸರ್ಕಾರ ಇವತ್ತು ಹೇಳಿದ್ದಾರೆ, ನಿನ್ನೆ ವಾಪಸ್ ತೊಗೊಂಡಿದ್ದೀವಿ ಅಂದರೂ ನಾನು ಆಗಲ್ಲ ಅಂತಂದಿದ್ದೆ, ಇವತ್ತು ಚರ್ಚೆ ಮಾಡ್ತೀವಿ ಅಂತೀರಿ. ಈಗಲೂ ಹೇಳ್ತೀನಿ, ಆಗಲ್ಲ, ಚರ್ಚೆನೂ ಆಗಲ್ಲ. ಇದು ಯಾಕೆ ಚರ್ಚೆ ಆಗಲ್ಲ? ಚರ್ಚೆ ಮಾಡಿದ ನಂತರ ಸಂಪುಟದಲ್ಲಿ ಚರ್ಚೆ ಮಾಡ್ತೀರಿ, ಎಲ್ಲ ಸಚಿವರು ಆಯಿತು ವಾಪಸ್ ತಗೊಳ್ಳೋಣ ಅಂತೀರಿ, ಆಗತ್ತೆ, ತಗೊಳ್ತೀರಿ. ತಗೊಂಡಿದ್ದೊಂದು ಆದೇಶನೂ ಹೊರಡಿಸ್ಬಿಡ್ಬೋದು. ಕಾನೂನು ಮಂತ್ರಿಗಳು ಸ್ವಲ್ಪ ಅವರು ಆತುರದಲ್ಲೋ ಅಥವಾ ಅವ್ರ ನಿರ್ಧಾರಕ್ಕೆ ಗಟ್ಟಿಯಾಗಿ ನಿಂತ್ಕೊಳ್ಳೋ ಥರ ಕಾಣಿಸ್ತಾ ಇದೆ, ನೀವು ಹೊರಡಿಸ್ಕೋಬೋದು. ಹೊರಡಿಸಿದ ಮೇಲೆ ಏನಾಗತ್ತೆ?
ಹೊರಡಿಸಿದ ಮಾರನೇ ದಿನ ಬೇಕಾದ್ರೆ 4 ಮಕ್ಕಳು ಹಾಕ್ಕೊಂಡು ಹೋಗ್ಬೋದು. 4 ಮಕ್ಕಳು ಕೇಸರಿ ಸಾಲು ಹಾಕೊಂಡ್ಬರುತ್ತವೆ. ಯು ಕಾಂಟ್ ಸ್ಟಾಪ್, ಬಿಕಾಸ್ ನಿಮ್ಮ ಸ್ಟ್ಯಾಂಡ್ ಏನು ಅಂದರೆ ಬಟ್ಟೆಗೆ ನಾವು ಅಡ್ಡ ಬರಲ್ಲ ಅಂತ, ಅವ್ರವ್ರ ಇಷ್ಟ. ಅವ್ರವ್ರ ಇಷ್ಟ ಅಂತ ಅವ್ರು ಹಾಕ್ಕೊಂಡು ಬರ್ಬೋದು. ಮೀನ್ ವೈಲ್ ಮಧ್ಯದಲ್ಲಿ ಈ ಆದೇಶವನ್ನು ಕಾನೂನಾತ್ಮಕವಾಗಿ ಚಾಲೆಂಜ್ ಮಾಡೋದಂತೂ ನಿಶ್ಚಿತ. ಆಗ ನ್ಯಾಯಾಲಯ ಏನು ಹೇಳುತ್ತೆ ನಂಗೆ ಗೊತ್ತಿಲ್ಲ. ನ್ಯಾಯಾಲಯ ಏನೋ ಒಂದು ಹೇಳುತ್ತೆ, ಆಗ ಬೇಕು ಅಥವಾ ಬೇಡ ಅಲ್ಲ, ಬೇಕು ಬೇಡ ಹೇಳಲ್ಲ, ನೀವು ಆದೇಶ ಮಾಡಿರುವುದು ಸರಿಯೋ ತಪ್ಪು ಅಂತ ಹೇಳುತ್ತೆ. ಆ ತೀರ್ಮಾನ. ಮೇ ಬಿ ಬಾರ್ಡರ್ ಲೈನ್ನಲ್ಲಿ ಕಂಟೆಂಪ್ಟ್ ಪ್ರೊಸೀಡಿಂಗ್ಸಿಗೆ ಬರಬಹುದಾ, ಬಿಕಾಸ್ ಹೈಕೋರ್ಟ್ ಜಡ್ಜ್ಮೆಂಟ್ ಇರೋದರಿಂದ ಗೊತ್ತಿಲ್ಲ. ಇವೆಲ್ಲ ಚರ್ಚೆಗೆ ಬರಬೇಕು. ಹಾಗಾಗಿ ನೀವು ಪೊಲಿಟಿಕಲಿ ಏನು ಮಾತಾಡ್ತಿರೋ ಅದನ್ನು ನ್ಯಾಯಾಲಯದಲ್ಲಿ ಎಚ್ ಕೆ ಪಾಟೀಲೋ ಸಿದ್ದರಾಮಯ್ಯನವರೋ ಹೋಗಿ ಇಲ್ಲಿ ಪ್ರೆಸ್ ಮುಂದೇನೋ ಸಭೆ ಬಹಿರಂಗ ಸಭೆಯಲ್ಲಿ ಹೇಳ್ದಂಗೋ ಹೇಳೋಕ್ಕಾಗಲ್ಲ. ಅಲ್ಲಿ ಕೋರ್ಟಲ್ಲಿ ನಿಂತ್ಕೊಂಡು ಕೋರ್ಟಲ್ಲಿ ಹಂಗೆ ಹೇಳೋಕ್ಕಾಗಲ್ಲ. ಅದಕ್ಕೊಂದು ರೀತಿ ರಿವಾಜ್ ಇರುತ್ತೆ. ಆ ರೀತಿ ರಿವಾಜಲ್ಲೇ ಅದು ನಡೀಬೇಕು. ಹೋಗಿ ಹೇಳ್ತೀರಾ ಹೌದು ಹಿಜಾಬ್ ನೋ ಹಿಜಾಬ್ ಅಂತ ಕೋರ್ಟಲ್ಲಿ ಬಿಟ್ರೆ ವೈ ನೋ ಹಿಜಾಬ್ ಅಂತ ಕೇಳ್ತಾರೆ. ಇಲ್ಲಿ ವೈ ಯಾಕೆ ಸಾರ್ ವಿಡ್ರಾ ಮಾಡಬೇಕು ಅಂತ ಇಲ್ಲಿ ಕೇಳಿದ್ರೆ ನಿಮ್ಗೆ ಯಾಕದಾವ್ ನೀವು ಬಿ ಜೆ ಪಿಯವರ ಅಂತ ಅಂದ್ಬಿಟ್ಟು ಏನೋ ಬೈದ್ಬಿಟ್ಟು ಹೋಗ್ಬೋದು ಬೇಕಾರೆ. ಅಲ್ಲಾಗಲ್ಲ ಇವೆಲ್ಲ. ಹಾಗಾಗಿ ಇಟ್ ವಿಲ್ ಬಿ ರಿಸಾಲ್ವ್ಡ್, ಇಟ್ ಹ್ಯಾಸ್ ಟು ಬಿ ರಿಸಾಲ್ವ್ಡ್. ಅಲ್ಲೇನೆ ನೀವು ಚರ್ಚೆ ಮಾಡ್ಕೊಂಡಾರು ಮಾಡ್ಕೊಳ್ಳಿ, ಆರ್ಡರ್ ಬೇಕಾದ್ರೂ ಮಾಡ್ಕೊಳ್ಳಿ, ಚಾಲೆಂಜ್ ಆಗತ್ತೆ ಅಷ್ಟೇ. ಇವರಲ್ಲಿ ಕ್ಲಾರಿಟಿ ಇಲ್ಲದೆ ಮಕ್ಕಳಲ್ಲಿ ಗೊಂದಲ. ಹಿಜಾಬ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟೀಕರಣಕ್ಕೂ ಮುನ್ನ ಮತ್ತು ನಂತರ ಬಿಜೆಪಿ ನಾಯಕರು ಮುಗಿಬಿದ್ರು. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಸಿದ್ದರಾಮಯ್ಯ ಸರ್ಕಾರ ಯಾವ ಮಟ್ಟಕ್ಕಾದ್ರೂ ಹೋಗುತ್ತೆ. ಮಕ್ಕಳಲ್ಲಿ ಧರ್ಮದ ವಿಷಬೀಜ ಬಿತ್ತೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಸಂವಿಧಾನ ಅಂದ್ರೆ ಸಿದ್ದರಾಮಯ್ಯನವರಿಗೆ ಗೌರವ ಇಲ್ಲ, ಹಾಗಾಗಿ ಈಗೆಲ್ಲ ನಡ್ಕೊಳ್ತಾ ಇದ್ದಾರೆ. ಅಸಲಿಗೆ ನಾವು ಹಿಜಾಬ್ ನಿಷೇಧನೇ ಮಾಡಿರಲಿಲ್ಲ, ಶಾಲಾ ಸಮವಸ್ತ್ರ ಕಡ್ಡಾಯ ಮಾಡಿದ್ವಿ ಅಷ್ಟೇ ಅಂತ ವಿವರಣೆ ಕೊಟ್ಟರು. ಸಿದ್ದರಾಮಯ್ಯ ಎರಡನೇ ಟಿಪ್ಪು ಕರ್ನಾಟಕದಲ್ಲಿ ಶರಿಯಾ ಕಾನೂನು ಜಾರಿಗೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಕೂಡ ಆರೋಪಿಸಿದ್ರು. ಇದರಿಂದಾಗಿ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲ್ನೊಂದಿಗೆ ಶಾಲೆಗೆ ಬರ್ತಾರೆ, ಕಾಲೇಜಿಗೆ ಬರ್ತಾರೆ, ಗಲಾಟೆ ಆಗಬಹುದು ಅಂತ ಎಚ್ಚರಿಸಿದ್ರು. ಮನಸ್ಥಿತಿ ಅವರಿಗೆ ಬಿಜೆಪಿ ಹೋರಾಟವನ್ನ ಮಾಡುತ್ತೆ, ಬಿಡಲ್ಲ. ನಾವು ಒಂಥರ ವೈಟ್ ಪೇಪರ್ ಇದ್ದಂಗೆ ಮಕ್ಕಳ ಮನಸ್ಸು. ಆ ಮನಸ್ಸುಗಳ ಮಧ್ಯೆ ಕೋಮು ಭಾವನೆಯನ್ನ ಬಿತ್ತುವಂತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀನಿ. ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗ್ತದೆ, ಚುನಾವಣೆಯಲ್ಲಿ ಹಿನ್ನಡೆ ಆಗ್ತದೆ ಅಂತ ಅನ್ಸುತ್ತೋ ಅಂತ ಸಂದರ್ಭದಲ್ಲಿ ಈ ರೀತಿ ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ರಾಜ್ಯದಲ್ಲಿ ಶಾಂತಿಯುತವಾಗಿ ಇರಬೇಕು, ಎಲ್ಲಾ ಧರ್ಮ ಎಲ್ಲ ವರ್ಗದ ಜನರು ಅಂತೇಳಿ ನಿಮ್ಗೆ ವಿಶ್ವಾಸ ಇರುವಾಗಾದ್ರೆ ಸಮವಸ್ತ್ರ ಅಂತಕ್ಕಂಥ ಉದ್ದೇಶ ಇಷ್ಟೇ ಇರ್ತಕ್ಕಂಥದ್ದು. ನಿಮ್ಮ ರೀತಿ ವಿಷಬೀಜವನ್ನ ಬಿತ್ತಕ್ಕಂಥ ಕೆಲಸ ಅಲ್ಲ. ಶಾಲಾ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ, ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳು ನಿಮ್ ಬಂದು ಕೇಳಿದಾರ? ಸಿದ್ದರಾಮಯ್ಯನವರು ಅವರು ಮೂರ್ಖರಲ್ಲ. ಅವರು ಯಾರು ಹಿಜಾಬ್ ಬ್ಯಾನ್ ಮಾಡಿದ್ದಾರೆ? ಎಲ್ಲಿ ಬೇಕಾದಲ್ಲ ಹಾಕೊಂಡು ತಿರುಗಲಿ. ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡ್ ಅನ್ನ ಫಾಲೋ ಮಾಡೋದು. ಈ ಡ್ರೆಸ್ ಕೋಡ್ ಫಾಲೋ ಮಾಡಲಾರ್ದೆ ನಾನು ಹೆಂಗೆ ಬೇಕಾದಂಗೆ ಇರ್ರಿ ಅಂತ ಕೊಡ್ತೀನಿ ಅಂತಂದ್ರೆ ಅರಾಜಕತೆ ಉಂಟಾಗತ್ತೆ. ಸಿದ್ದರಾಮಯ್ಯನವರು ಇದನ್ನು ಅರ್ಥ ಮಾಡ್ಕೋಬೇಕು. ಹಿಜಾಬ್ ನಿಷೇಧ ಆಜ್ಞೆನೇ ಇಲ್ಲ ಹಿಂತಕೊಳ್ಳಕ್ಕೆ. ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಶಿಕ್ಷಣ ಸಂಸ್ಥೆ ಬಿಟ್ಟರೆ ಬೇರೆ ಎಲ್ಲ ಕಡೆ ಇವತ್ತು ಹಾಕ್ಕೊಳ್ಳೋಕೆ ಅವಕಾಶ ಇದೆ ಮತ್ತು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಹೀಗಾಗಿ ಹಿಜಾಬ್ ನಿಷೇಧ ಆಗಿದೆ ಅನ್ನುವಂಥದ್ದು. ಈ ಮೊಹಮ್ಮದ್ ಬಿನ್ ತೊಗಲಕ್ಕನ ಹೆಸರು ಕೇಳಿದ್ದೀರಾ? ಹುಚ್ಚು ದೊರೆ ಅಂತ ಅವ್ರಿಗೆ ಕರೀತಾ ಇದ್ರು. ಆ ಥರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಚ್ಚು ದೊರೆ ಆಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಹಿಜಾಬ್ ವಿಚಾರದಲ್ಲಿ 2 ಪ್ರಶ್ನೆ ಅಡಗಿದೆ. ಒಂದು, ಸಮವಸ್ತ್ರ ಇರುವ ಸಂಸ್ಥೆಗಳಲ್ಲಿ, ಅದು ವಿದ್ಯಾಸಂಸ್ಥೆಗಳಲ್ಲಿ, ಅಲ್ಲಿ ಹಿಜಾಬ್ ಬೇಕಾ ಬೇಡವಾ ಪ್ರಶ್ನೆ. ಅದಕ್ಕೆ ಅಂದಿನ ಸರ್ಕಾರ ಹೇಳಿದ್ದು ಬೇಕಿಲ್ಲ, ಎಲ್ಲರೂ ಒಂದೇ ಥರ ಇರಿ. ಬೇರೆ ಕಡೆ ಹಿಜಾಬ್ ಇಲ್ವಾ? ಇದೆ. ಅಂದರೆ ಜನರಲಿ ಹಿಜಾಬ್ ಈ ರಾಜ್ಯದಲ್ಲಿ ಬ್ಯಾನ್ ಆಗಿಲ್ಲ. ದಟ್ ಇಸ್ ದಿ ಪಾಯಿಂಟ್ ನಂಬರ್ 1. ಎರಡನೇದು, ಕೇಸರಿ ಶಾಲಿನೊಂದಿಗೆ ಬಂದಾಗ ಗಲಾಟೆ ಆಗಬಹುದು ಅಂತಾರೆ. ಕೇಸರಿ ಶಾಲಿನಿಂದ ಬರುವುದಂತೂ ನಿಶ್ಚಿತ, ಬರೆದಿಟ್ಕೊಳ್ಳಿ. ಎಷ್ಟು ಜನ ಬರ್ತಾರೋ, ಎಷ್ಟು ಕಾಲೇಜಲ್ಲಿ ಬರ್ತಾರೋ, ಎಷ್ಟು ಸ್ಕೂಲಲ್ಲಿ ಬರ್ತಾರೋ ನಂಗೆ ಗೊತ್ತಿಲ್ಲ, ಬಟ್ ಬರೋದಂತೂ ನಿಶ್ಚಿತ. ಗಲಾಟೆ ಆಗಬಹುದು. ಯಾಕಾಗಬೇಕು? ಇಬ್ಬರಿಗೂ ಅವಕಾಶ ಆಗಬೇಕಾಗಿಲ್ವಲ್ಲ. ನಿಮ್ಮ ಡ್ರೆಸ್ಸು, ನಿಮ್ಮ ಆಹಾರ, ಇದರಲ್ಲಿ ನಾವ್ಯಾರ್ರಿ ಮಧ್ಯಪ್ರವೇಶ ಮಾಡೋಕ್ಕೆ ಅಂತ ಮುಖ್ಯಮಂತ್ರಿಗಳ ನಿಲುವಿರೋದ್ರಿಂದ ಏನು ಗಲಾಟೆ ಆಗಬೇಕಾಗಿಲ್ಲ. ಅವ್ರ ಪಾಡ್ಗೆ ಅವ್ರು ಹಾಕ್ಕೊಂಬರ್ತಾರೆ, ಇವ್ರ ಪಾಡಿಗೆ ಇವ್ರು ಹಾಕ್ಕೊಂಬರ್ತಾರೆ ಅಷ್ಟೇ. ದೇರ್ ಇಸ್ ನೋ ನೀಡ್. ಶಾಲಾ ಸಮವಸ್ತ್ರ, ಇಲ್ಲಿರೋ ಪ್ರಶ್ನೆ ಇದು. ಹೈಕೋರ್ಟ್ ಎತ್ತಿ ಹಿಡಿದಿರುವುದು ಶಾಲಾ ಸಮವಸ್ತ್ರದ ಭಾಗವಾಗಿ ಇದು ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ತಾನೆ. ಅದರಲ್ಲೊಂದು ಆ್ಯಡ್ ಆನ್ ಇದೆ ಹೈಕೋರ್ಟ್ ಇಂದ್ರಲ್ಲಿ. ಈ ಹಿಜಬ್ ಎಂಬುವುದು ಮೂಲಭೂತ ಹಕ್ಕಾಗಿ ಅಥವಾ ಧರ್ಮದ ಅಂತರ್ಗತವಾದ ಹಕ್ಕಾಗಿ ಇರಲಿಕ್ಕೆ ಇಲ್ಲ ಅದು ಧರ್ಮದಲ್ಲಿ ಅಂತ ಹೇಳಿಬಿಟ್ಟಿದೆ. ಆ 2 ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಕ್ಕಬೇಕು. ಒಂದು ವೇಳೆ ಧರ್ಮದ ಅಂತರ್ಗತ ಹಕ್ಕು ಅಲ್ಲ ಅಂತಂದರೆ ನಾಳೆ ಈ ಬೇರೆ ಕಡೆನಲ್ಲೂ ಇದಕ್ಕೆ ಎಕ್ಸ್ಟೆಂಡ್ ಆಗ್ಬೋದು ಅವಾಗಬೇಕಾದ್ರೆ. ಇಲ್ಲ ಸಮವಸ್ತ್ರದ ಮಾತ್ರ, ಅದಕ್ಕೆ ಯಾಕೆ ಅಡ್ಡ ಬರ್ತಿದ್ದೀರಿ ಅಂತಲೂ ಕೋರ್ಟ್ ಹೇಳ್ಬೋದು. ಅಥವಾ ಅಲ್ಲಿ ಹಾಕ್ಕೊಳ್ಳೋದಾದ್ಮೇಲೆ ಸ್ಕೂಲಲ್ಲಿ ಅವ್ರು ಹಾಕ್ಕೊಂಡು ಹೋಗ್ಲಿ ಬಿಡಿ ಅಂತಂದ್ರೆ ಹಾಕ್ಕೊಂಡು ಹೋಗ್ಬೋದು ಬೇಕಾರೆ ಅವಾಗ. ಬಟ್ ಎಗೈನ್
ಅಲ್ಲೇ ಆಗಬೇಕು. ಈ ನಿಷೇಧದ ಬಗ್ಗೆ ಮುಖ್ಯಮಂತ್ರಿಗಳ ಮಾತು ಕಾಂಗ್ರೆಸ್ ಪಕ್ಷದವನ್ನು ಸ್ವಲ್ಪ ಗೊಂದಲಕ್ಕೆ ತಳ್ಳಿದೆಯಂತೆ. ನಂಗೆ ಅನ್ನಿಸ್ತಿಲ್ಲ. BJPಯವರದ್ದು ಭಾವನೆಯ ಜೊತೆ ಹೋರಾಟ, ನಮ್ಮದು ಬದುಕಿನ ಜೊತೆ ಹೋರಾಟ. ಇದು ಯಾವುದಿದು? ಇದು ಭಾವನೆ ಜೊತೆನೇ ಹೋರಾಟ. ಅಲ್ಲ, ಅವರು ಎಲೆಕ್ಷನ್ ಟೈಮಲ್ಲಿ ಸ್ಲೋಗನ್ ಹೊಡೆದಿದ್ರು ಅಂತನಾ? ಸ್ಲೋಗನ್ ಹೊಡೆಯೋಕ್ಕೇನು, ಇದಕ್ಕೆ ಅದಕ್ಕೊಂದು ಆಲ್ಟರ್ ಮಾಡ್ಕೊಂಡು ಇನ್ನೊಂದು ಸ್ಲೋಗನ್ ಹೊಡೆದ್ರೆ ಆಯ್ತಪ್ಪ. ಇದು ಮುಸ್ಲಿಮರನ್ನ ಓಲೈಸುವಂಥದ್ದು, ಹಿಂದೂ ಭಾವನೆಯನ್ನು ಬಡದೆಪ್ಪಿಸುವಂಥದ್ದು ಅಂತ ಕೆಲವ್ರದ್ದು ವಾದ. ಇನ್ನು ಕೆಲವ್ರದ್ದು ಇನ್ನೊಂದು ವಾದ. ಕೆಲವರು ಸ್ವಾಗತಿಸಿದ್ದಾರೆ, ಕೆಲವರು ಡೋಂಟ್ ಕೇರ್ BJPಗೆ ಅನ್ಕೊಂಡು ಓಡಾಡಿದ್ದಾರೆ, ಕೆಲವರು ಏನು ನಮ್ಗೆ ಆಗಬೇಕು ಇದಕ್ಕೆ ಪ್ರಯತ್ನಕ್ರಿ ಅನ್ಕೊಂಡು ಅವ್ರ ಪಾಡ್ಗೋರಿದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆ ಅದು ನಮ್ಮ ಸರ್ಕಾರದ ಚಿಂತನೆ ಹಿನ್ನೆಲೆಯಲ್ಲಿ ಅವರು ಮಾಡಿರ್ತಕ್ಕಂಥ ಹೇಳಿಕೆ. ಆದರೆ 2-3 ದಿವಸ ತಡೀರಿ, ನಿಮಗೆ ಸರ್ಕಾರದ ನಿರ್ಣಯ ಬರುತ್ತೆ, ಅದು ಎಲ್ಲವನ್ನು ಸ್ಪಷ್ಟಗೊಳಿಸುತ್ತೆ. ಬರುವ ಯಾವುದೇ ಲಕ್ಷಣಗಳು ನಾನು ಕಾಣಲೆ. ನಾವಂತೂ ವಾಪಸ್ ಅಂದ್ರೆ ಸ್ವಾಗತ ಮಾಡ್ತೇವೆ. ಅವ್ರವ್ರ ಜಾತಿಗೆ ಅವ್ರ ವೈಯಕ್ತಿಕ ಇದ್ರಾಗ ನಾವ್ಯಾಕೆ ಇಂಟರ್ಫಿಯರ್ ಆಗ್ಬೇಕು? ವಾಪಸ್ ಪಡೆದ್ರು ಅಂತ ಸ್ವಾಗತ. ಹೌದು, ಅವ್ರು ಮಾಡೋರು ತಾನೇ ಇದೆಲ್ಲ ಹೇಳೋದು. ಕಾನೂನು ಬಹಳ ಗಟ್ಟಿಯಾಗಿದೆ, ತಲೆ ಕೆಡ್ಸ್ಕೊಳಕ್ ಹೋಗೋದು. ಕೋರ್ಟಲ್ಲಿ ಏನಿದೆ ಅಂತ ನೋಡಿಕೊಂಡು ಅದು ನೆಕ್ಸ್ಟ್ ಹೋಗೋದು ಒಳ್ಳೇದು ಅಂತ ಹೇಳಿ. ಹಿಜಾಬ್ ಮೊದಲಿಂದಾನು ನಡ್ಕೊಂಡ್ ಬಂದಂತದ್ದು. ಸುಪ್ರೀಂ ಕೋರ್ಟ್ 3 ಬೆಂಚ್ ಸದಸ್ಯತ್ವ ಏನೋ ವಿಚಾರಣೆ ನಡೆಯೋ ಹಂತದಲ್ಲಿದೆ. ಇನ್ನ ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನ ಧರಿಸ್ಕೊಳ್ಬೇಕಾದಂತದ್ದು ಅವರ ಹಕ್ಕು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾ ಇರಬಹುದು. ದಂಗೆ ಎಬ್ಸೋದಕ್ಕೆ ಇವರೇ ತಾನೇ ಹೇಳಿಕೆಗಳು ಕೊಡೋದು. ಕೋಮು ಗಲಭೆ ಆಗ್ಲಿ ಅಂತ ಬಯಸುವವರೇ BJP. 1-2-3 ಜನ ಸತ್ತರೆ ನಮಗೆ ರಾಜಕೀಯ. ಹಿಜಾಬು ಅಗೈನ್ ಮತ್ತೆ ಕನ್ಫ್ಯೂಸ್ ಮಾಡಿಸ್ಬೇಡಿ, ಬ್ಯಾನ್ ಆಗಿಲ್ಲ. ಸಮವಸ್ತ್ರದ ಭಾಗವಾಗಿ ಇರಬೇಕಾ ಬೇಡವಾ ಪ್ರಶ್ನೆ. ಅದನ್ನ ಕಾಂಗ್ರೆಸ್ಸಿನ ಅತಿ ಬುದ್ಧಿವಂತ, ಪೊಲಿಟಿಕಲಿ ಬೇರೆ, ನನಗೆ ಕಾನೂನು ಪ್ರಕಾರ ನಾನು ಹೇಳ್ತಿರೋದು. ಅತಿ ಬುದ್ಧಿವಂತಿಕೆಯಲ್ಲಿ ಹಿಜಾಬ್ ಇದು ಅಂತಾರೆ, ನೋ, ಹಂಗಿಲ್ಲ. ಅಲ್ಲಿರೋದು ಸಮವಸ್ತ್ರದ ಭಾಗವಾಗಿ. ಎಲ್ಲಿ ಸಮವಸ್ತ್ರ ಜಾರಿಯಲ್ಲಿದೆಯೋ ಅಲ್ಲಿ, ಯಾವುದೋ MA ಮಾಡೋದೋ ಪೋಸ್ಟ್ ಗ್ರಾಜುಯೇಷನ್ ಮಾಡೋ ಇನ್ಸ್ಟಿಟ್ಯೂಷನಲ್ ಸಮವಸ್ತ್ರ ಇಲ್ಲದಿದ್ದರೆ ಅಲ್ಲೂ ಇಲ್ಲ. ಎಲ್ಲಿ ಯೂನಿಫಾರ್ಮ್ ಕೊಡಿದೆ, ಎಲ್ಲಿ ಸಮವಸ್ತ್ರ ಜಾರಿಯಲ್ಲಿದೆಯೋ ಅಲ್ಲಿ. ಹಾಗಾಗಿ ಹಿಜಾಬ್ ಅವ್ರವ್ರ ಇಷ್ಟ, ಅವ್ರು ಅವತ್ತಿಂದ ನಡ್ಕೊಂಬಂದಿದ್ದು, ಯಾರು ತಡೆದಿದ್ದಾರೆ ಇದನ್ನ? ಇದೇ ಪ್ರಶ್ನೆ ಕೋರ್ಟಲ್ಲಿ ಇತ್ಯರ್ಥ ಆಗಬೇಕು. ನಿಮ್ಮ ಹತ್ರ ಅಲ್ಲ ಅದು ಅಧಿಕಾರ ಅಂತ ಇವತ್ತಿನ ಪರಿಸ್ಥಿತಿಗೆ ಹೇಳ್ಬೋದು. ಇಷ್ಟರ ಮೇಲೆ ಮಾಡಿದ್ರೆ ಎ ಗೌರ್ಮೆಂಟ್ ಕ್ಯಾನ್ ಬಿಕಮ್ ಆರೋಗೆಂಟ್ ಸಮ್ಟೈಮ್ಸ್, ಎ ಗೌರ್ಮೆಂಟ್ ಕ್ಯಾನ್ ಬಿಕಮ್ ಕೇರ್ಲೆಸ್ ಸಮ್ಟೈಮ್ಸ್. ಕೆಲವು ಸರಿ ಸರ್ಕಾರಗಳು ಇಂಟೆನ್ಷನಲಿನೂ ಮಾಡಬಹುದು, ನಿಮಗೆ ಬಿಟ್ಟಿದ್ದು ಮಾರ್ಗಗಳ ಆಯ್ಕೆ. ಬಟ್ ಯು ವಿಲ್ ಬಿ ಚಾಲೆಂಜ್ಡ್ ಎಟ್ ದ ರೈಟ್ ಪ್ಲಾಟ್ಫಾರ್ಮ್. ಆ ಪ್ಲಾಟ್ಫಾರ್ಮಿಂದ ಏನು ಉತ್ತರ ಬರುತ್ತೋ ಅದು ಒಪ್ಕೊಳ್ಳಿ. ಶಾಲಾ ಕಾಲೇಜಲ್ಲಿ ಹಿಂದೂ ಸಂಘಟನೆಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕೇಸರಿ ಬಣ್ಣ ಬಳಿತೀವಿ ಅಂತ BHP ಗುಡುಗಿದೆ. ಶ್ರೀರಾಮ ಸೇನೆ ಕೂಡ ಆಕ್ರೋಶವನ್ನು ಹೊರಹಾಕಿದೆ. ಹಿಂದೆಲ್ಲ ಗಲಾಟೆ ಆಗಿತ್ತು, ಈಗಲೂ ಗಲಾಟೆ ಆಗುತ್ತೆ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಒಂಥರ ಮುಸ್ಲಿಂ ಪಾರ್ಟಿಯಾಗಿ ನಿರ್ಮಾಣಗೊಂಡ್ಬಿಟ್ಟಿದೆ. ಅಲ್ಲ, ಇದು ಈ ಹಿಂದೆಯೂ ಗಲಾಟೆ ಆಗಿದೆ. ನೀವು ಹಿಜಾಬ್ಗೆ ಅನುಮತಿ ಕೊಟ್ಟರೆ ನಾವು ಕೇಸರಿ ಹಾಕೊಂಡು ಬರ್ತೀವಿ ಅಂತ, ಮತ್ತು ಕೇಸರಿ ಶಾಲ್ ಹಾಕೊಂಡು ಎಲ್ಲ ಕಡೆ ಕಾಲೇಜ್ ಮಕ್ಕಳು ಈಗ ಬರ್ಲಿಕ್ಕೆ ಶುರು ಮಾಡಿದ್ರೆ ಇದು ಇನ್ನೊಂದು ಥರದ ವೈರುಧ್ಯಕ್ಕೆ ಡೆಫಿನೆಟ್ಲಿ ಕಾರಣ ಆಗುತ್ತೆ. ಸಹಜವಾಗಿ ಹಿಜಾಬ್ ಹಾಕೊಂಡು ಕೆಲವು ನಮ್ಮ ರೈಟ್ಸ್ ಅನ್ನ ಆಲ್ ರೈಟ್ ಇಂಡಿಯಾ ನೋಡೋಣ ಮುಂದೆ. ಈಗ ನಾಳೆ HK ಪಾಟೀಲ್ ಹೇಳಿದ್ದಾರೆ, ಇನ್ನು 2-3 ದಿನದಲ್ಲಿ ನಿಮಗೆಲ್ಲ ವಿವರ ಸಿಕ್ಕತ್ತೆ ಅಂತ. ಕಾನೂನು ಮಂತ್ರಿಗಳಾಗ ಅವ್ರು ಹೇಳಿರೋದ್ರಿಂದ ನೀವು ಕೊಡಿ, ನಿಮ್ಮ ಕಾನೂನು ಇಲಾಖೆ ಅದು ಏನು ಕೊಡುತ್ತೆ ಅಂತ. ಕೊಟ್ಟ ಮೇಲೆ ನೋಡ್ಬಿಟ್ಟು ಹೇಳೋಣ. ಅದಾದಮೇಲೆ ಅದು ಎಲ್ಲಿಗೆ ಹೋಗುತ್ತೆ, ಯಾವ ಕೋರ್ಟ್ಗೆ ಹೋಗುತ್ತೆ, ಯಾವ ಕೋರ್ಟಲ್ಲಿ ಏನಾಗುತ್ತೆ, ಅವಾಗ HK ಪಾಟೀಲ್ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಆರ್ಗ್ಯೂ ಮಾಡ್ತಾರ, ನೋಡೋಣ ಅಲ್ವಾ. ಕೋರ್ಟ್ ಏನು ಬೇಕಾದ್ರೂ ಹೇಳ್ಬೋದು. ಕೋರ್ಟ್ ಮೇ ಸೇ, ನಂಗೆ ಗೊತ್ತಿಲ್ಲ, ವಾಟ್ ಈಸ್ ಯುವರ್ ಪ್ರಾಬ್ಲಮ್, ಹಾಕ್ಕೊಂಡೋಗ್ಲಿ ಬಿಟ್ಕೊಳ್ಳಿ ಅಂತನ್ಬೋದು. ಇಲ್ಲ ಸರ್ ಅವರು ಕೇಸರಿ ಅವರು ಹಾಕ್ಕೊಂಡೋಗ್ಲಿ ಬಿಡಿ, ನಿಮ್ಗೆ ಏನು ಕಷ್ಟ ಅಂತಲೂ ಹೇಳ್ಬೋದು. ಇಲ್ಲ ಸಮವಸ್ತ್ರ ಎಂದಾಗ ಈ ರೀತಿ ನೀವು ಮಾಡ್ಕೊಂಡೋದ್ರೆ ನಾಳೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರೋ ಒಬ್ರು ಆಲ್ ರೈಟ್ ಮುಸ್ಲಿಂ ಹೆಣ್ಣು ಮಗಳಿಗೆ ಒಂದು ಪೋಸ್ಟ್ ಸಿಕ್ಕತ್ತಪ್ಪ, ಇರ್ತಾರಪ್ಪ ಯಾರೋ, ನಾನು ಹಿಜಾಬ್ ಹಾಕೊಂಡ್ಬರ್ತೀನಿ ಅಂತ ಅನ್ನಬಹುದು. ಅವ್ರ ಇಷ್ಟ ಅಂತ ಅನ್ಸ್ಕೋಬೋದು. ಅಗೈನ್ ಅದು ಸಮವಸ್ತ್ರದ ಭಾಗವಲ್ಲವೋ? ಹಾಗಾಗಿ ಕೋರ್ಟ್ ಅದನ್ನು ಆ ಹಿನ್ನೆಲೆಯಲ್ಲಿ ಸಮವಸ್ತ್ರ ಇರುವ ಕಡೆ ಬೇಡ ಕಣ್ರಿ ಅಂತಾನೂ ಹೇಳ್ಬೋದು. ಏನು ಬೇಕಾದ್ರೂ ಆಗ್ಬೋದು. ಅದು INDA ಒಕ್ಕೂಟದಲ್ಲಿ ಅದು ಯಾರೋ ಶಾಸಕ JDU ಶಾಸಕ ಗೋಪಾಲ್ ಮಂಡಲ್ ಅಂತೆ, ಖರ್ಗೆ ನನ್ನ ಹೆಸರನ್ನು ಪ್ರಸ್ತಾಪ ಮಾಡೋದಕ್ಕೆ ಯಾರ್ರೀ ಅಸಲಿಗೆ ಖರ್ಗೆ, ಅವ್ರ ಬಗ್ಗೆ ಜನರಿಗೆ ಎಷ್ಟು ಗೊತ್ತ್ರಿ ಅಂತ. ಈ ಗೋಪಾಲ ಮಂಡಲ್ ಎಂಬ ಗಿರಾಕಿ ಬಗ್ಗೆ ಯಾವನಿಗೆ ಗೊತ್ತು ಪ್ರಪಂಚದಲ್ಲಿ? ನಿನ್ನ ಮಕ ನೋಡಿದ್ದೆ ಇವತ್ತು ನಾವು. ನೆಕ್ಸ್ಟ್ ಎಲೆಕ್ಷನಲ್ಲಿ ನಿಮ್ಮ ಕ್ಷೇತ್ರ ಜನ ನಿನ್ನ ಮಕ ನೋಡಿ ತೋರಿಸ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ನೀ ಯಾರು ಹೇಳಕ್ಕೆ ಖರ್ಗೆ ಅವ್ರಿಗೆ? ನಿನಗೆ ಅರಿವಿಲ್ಲ, ನೀ ಅವಿವೇಕಿ ಥರ, ನಿನಗೆ ಬ್ರೈನ್ ಇಲ್ಲ, ನೀನು ಓದಿಲ್ಲ,
ನಿನಗೆ ಫೇಸ್ ರೆಕಗ್ನಿಷನ್ ಗೊತ್ತಿಲ್ಲ, ಜ್ಞಾನ ಇಲ್ಲ ಪೊಲಿಟಿಕಲಿ, ಗಲ್ಲಿ ರಾಜಕಾರಣಿ ಅಂತಂದ್ರೆ ನಾವೇನು ಮಾಡೋಕ್ಕಾಗತ್ತೆ? ಅದಕ್ಕೆ ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ? ನಾವು ಹೇಳ್ತೀವಿ, ಯಾರದು ನಿತೀಶ್ ಕುಮಾರ್, ನಿತೀಶು ಪತೀಶು ಮತೀಶು ಕುಮಾರ್ ಎಲ್ಲ ನಮಗೆ ಗೊತ್ತಿಲ್ಲ, ಹೂ ಈಸಿ ಅಂತ ನಾವು ಅನ್ಬೋದು. ಈ ಆರೋಗ್ಯನ್ಸನ್ನು ಬಿಟ್ಬಿಡಿ. ಖರ್ಗೆಯಿಂದ ಬಂದಿದ್ದ ಲಾಭ ಏನು ನಷ್ಟ ಏನು ನಿತೀಶ್ ಕುಮಾರ್ನ ಮಾಡ್ಬೋದಾಗಿತ್ತು ಅಂತ ಆರ್ಗ್ಯುಮೆಂಟ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಹೂ ಈಸಿ ಯಾರಿಗೆ ಗೊತ್ತು ಅಂದ್ರೆ ನೀ ಯಾವನಿಗೆ ಗೊತ್ತು? ಬಿಹಾರದ ನಿನ್ನ ಕ್ಷೇತ್ರ ಹೆಂಗಿದೆ ಅಂತ ನೋಡ್ಬೇಕು ಒಂದ್ಸರಿ ಬಂದು ನಾನು. ಅಯ್ಯೋ ಅಯೋಗ್ಯರಂತಂದು ದಾಟ್ ಇಸ್ ವೆರಿ ಅನ್ಫೇರ್ ಅಂತ ನಮ್ಮ ರಾಜ್ಯದ ಒಬ್ಬರು ನಾಯಕರು ಅವಮಾನಿಸೋ ಥರದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಬಾಯಿ ಮುಚ್ಕೊಂಡು ಕೆಟ್ಕೊಂಡು ಕೂತ್ಕೋತಾರೆ ಯಾರು? ಯಾಕೆ ಕೂತ್ಕೋತಾರೆ? ಎಸ್